ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಸಪ್ರೇಟ್ ಗ್ರೈಂಡ್ ಮಾಡ್ಕೊತೀನಿ. ಈಗ ಎಣ್ಣೆಗೆ ಸಾಸಿವೆ, ಜೀರಿಗೆ ಎರಡೂ ಹಾಕ್ಕೊಂಡಿದ್ದೀನಿ. ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ಹೆಚ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಇದು ತುಂಬಾ ಹೆಲ್ತಿ ಡಿಶ್ಶು. ಈ ವಿಟಮಿನ್ ಭರ್ಪೂರ್ ಇರುತ್ತೆ ಇದರಲ್ಲಿ. ಹಾಗಾಗಿ ನೋಡಿ, ಇದಕ್ಕೆ ನಾನು ಹೂಕೋಸನ್ನ ಸೇರಿಸ್ಕೊತಾ ಇದ್ದೀನಿ. ಹೂಕೋಸು ಇವಾಗ ಒಂದು ಸ್ವಲ್ಪ ರೇಟ್ ಕಡಿಮೆ ಇದೆಯಲ್ಲ, ಇದನ್ನೇ ಮಾಡಿಬಿಟ್ರೆ ನಮ್ಗೆ ಈ ವಿಟಮಿನ್ ಸೇರಿದಂಗೆ ಆಗುತ್ತೆ ದೇಹಕ್ಕೆ. ಅವಾಗವಾಗ ಮಾಡ್ಕೊಂಡು ತಿನ್ಬೋದು. ಈಗ ಹೂಕೋಸನ್ನ ಸಣ್ಣದಾಗಿ ನಾನು ಹಚ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗೇನು ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಮತ್ತು ತುಂಬ ಬೇಯಿಸೋವಂಥ ಅವಶ್ಯಕತೆಯೂ ಇಲ್ಲ. ನೋಡಿ, ಇದು ಕುರ್ಸಾಣಿ ಅಂತ ಹೇಳ್ತಾರೆ ಶಿವಮೊಗ್ಗದ ಕಡೆ. ಇದು ಹುಚ್ಚೆಳ್ಳು ಅಂತ ಕೂಡ ಕರೀತಾರೆ ಅದನ್ನು ಸ್ವಲ್ಪ ಹುರ್ಕೊಂಡು ತೊಗೊಂಡಿದ್ದೀನಿ. ಈಗ ನಾನು ತೋರಿಸಿದ್ನಲ್ಲ, ಒಂದು ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಶುಂಠಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ತೊಗೊಂಡು ಬಂದಿದ್ದೀನಿ. ಇದನ್ನು ಇದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಬೇಗ ಮಾಡಿಬಿಡೋಣಲ್ಲ. ಈ ಹೂಕೋಸನ್ನ ಇದರಲ್ಲೇ ಫ್ರೈ ಮಾಡ್ಕೊತೀನಿ. ಈಗ 2 ಟೊಮೆಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕುರ್ಸಣೆಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಈ ಮಸಾಲೆಯಲ್ಲೇ ನಮಗೆ ಹೂಕೋಸು ಬೇಯಬೇಕು, ಒಂದು ಅರ್ಧ ಬೇಯಬೇಕು. ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಖಾರ ಇದೆ, ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮೆಣಸಿನ್ಕಾಯಿ ಕೂಡ ನಮ್ಮ ಮನೇಲಿ ಖಾರನೇ ಇದೆ. ಹಾಗಾಗಿ 2 ಮೆಣಸಿನ್ಕಾಯಿ ತೊಗೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಮಸಾಲೆಯಲ್ಲೇ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೇ ಒಂದು ಅರ್ಧ ಬೆಂದ್ಬಿಡಲಿ. ತುಂಬ ಏನು ನೀರು ಸೇರಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕ್ಕೊಂಡು ಹೂಕೋಸು ಬೇಯೋದಕ್ಕಷ್ಟೇ ಹಾಕ್ಕೊಳ್ಳೋಣ. ಇದು ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ ಯಾವುದಾದ್ರೂ ತಿನ್ಬೋದು. ನಾನು ಮಾಡ್ಕೊಂಡು ಬಂದಿರೋ ಪ್ಯೂರಿ ನೋಡಿ, ಟೊಮೆಟೊನು ಮತ್ತು ಹುಚ್ಚೆಳ್ಳನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿರೋದನ್ನು ಹಾಕ್ಕೋತಾ ಇದ್ದೀನಿ. ಕಲರು ತುಂಬ ಬ್ರೈಟ್ ಆಗಿರಲ್ಲ, ಡಲ್ ಆಗಿರುತ್ತೆ. ಏಕೆಂದರೆ ಅದು ಕಪ್ಪು, ಇದು ಕೆಂಪಲ್ಲ. ಹಾಗಾಗಿ ನ್ಯಾಚುರಲಾಗಿ ಇದು ಬ್ರೌನ್ ಬಂದೇ ಬರುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿನೂ ಕೂಡ ಬಳಸ್ತಾ ಇಲ್ಲ, ತೆಂಗಿನ ಎಣ್ಣೆ ಹಾಕಿರೋದಷ್ಟೇ. ಪಲ್ಯದ ಥರನೇ ಕಾಣ್ತಾ ಇದೆ. ಒಂದು ಅರ್ಧ ಬೇಯೋ ತನಕ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಈಗಲೇ ನೀರು ಹಾಕಬಾರ್ದು. ನೋಡಿ, ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರೆ ಹಾಕ್ಕೊಳ್ಳೋಣ. ನಂದಿನಿ ಮೊಸರೆ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಸಮಯದಲ್ಲೇ ನಾವು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಬಿಡೋಣ. ಅದಕ್ಕೆ ನೀರು ಸೇರಿಸ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಒಂದು ಅರ್ಧ ಹೂಕೋಸೆಲ್ಲ ಬೆಂದೋಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೆ. ಮೊದಲೇ ಕಾರ್ನ್ಫ್ಲೋರ್ ಸೇರಿಸಬಾರ್ದು. ಇನ್ನೇನು ಆಗ್ತಾ ಬಂದಿದೆ ಅನ್ನುವಾಗಷ್ಟೇ ಕಾರ್ನ್ಫ್ಲೋರ್ನ ನಾವು ಸೇರಿಸ್ಬೇಕು. ಜೊತೆಗೆ ಉಪ್ಪು ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಇವಾಗ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಈಗ ಒಂದು ಸ್ವಲ್ಪ ನಾವು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ಏಕೆಂದರೆ ಇದು ನಮ್ಮದು ಖಾರದ ಪುಡಿ ಸಿಕ್ಕಾಪಟ್ಟೆ ಖಾರ ಇದೆ. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನಾನು. ಇಲ್ಲ, ಖಾರನೇ ಕಡಿಮೆ ಹಾಕ್ಕೊಂಡ್ರೆ ಬೆಲ್ಲ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕೆಲವ್ರಿಗೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲ ಬೆಂದಿದೆಯಲ್ಲ, ಈಗ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿಬಿಡೋಣ. ತುಂಬ ರುಚಿಯಾಗಿದೆ ಇದು ಪಲ್ಯ. ರೊಟ್ಟಿ ಜೊತೆ, ಚಪಾತಿ ಜೊತೆಗೆ ತಿನ್ನೋಕ್ಕಂತೂ ತುಂಬ ಸೂಪರ್ ಅಂತ ಅನ್ನಿಸ್ತು ನನಗೆ. ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ವ ಈ ವಿಟಮಿನ್ನು.
ಹಾಗಾಗಿ ಮತ್ತು ಇದಕ್ಕೆ ಎಣ್ಣೆನೂ ನಾನು ಜಾಸ್ತಿ ಬಳಸಿಲ್ಲ. ಇದನ್ನು ಪ್ಲೇಸ್ಮೆಂಟ್ ಮಾಡಿಬಿಡೋಣಲ್ಲ ಈಗ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ಬೇಕು, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಮಕ್ಕಳ ತರಕಾರಿ ತಿನ್ನಲ್ಲ ಅಂದರೆ ಹೀಗೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟೆ ತಿಂತಾರೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಮ್ಮ ಹೊಸ ಚಾನಲ್ ಬೇರೆ ಇದೆ, ಸರಳ ಸಂಡೇ ಸ್ಪೆಷಲ್ ಅಂತ. ಸಂಡೇ ಸ್ಪೆಷಲ್ ಬೇಕು ಅಂದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್